ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರೊಳಗಡೆ ಮಾಕ್ ಕಟ್ ಆಫ್ನ ಈವ್ನಿಂಗ್ ಬಿಡ್ತೇನೆ ಅಂತ ಹೇಳಿದ್ರು. ಇನ್ನೂ ಕೂಡ ಬಿಟ್ಟಿಲ್ಲ, ಬಿಡ್ತಾರೆ ಆದಷ್ಟು ಬೇಗ. ಅದಕ್ಕಿಂತ ಮುಂಚೆ KE ದವರು ಒಂದು ವೆಬ್ಸೈಟ್ ಒಳಗಡೆ ಹೊಸ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಅದರ ಪ್ರಕಾರ ಕೆಲವೊಂದು ಖಾಸಗಿ ವಿಶ್ವವಿದ್ಯಾಲಯಗಳು ಮತ್ತು ಖಾಸಗಿ ಕಾಲೇಜುಗಳು ಅವ್ರ ಹತ್ರ ಇರುವಂಥ ಸೀಟ್ಗಳನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಅಂದರೆ ಅದನ್ನು KEಗೆ ಕೊಟ್ಟಿರ್ತಾರೆ. ಅಂದರೆ ಈ ಸತಿ MBA ಆಗಿರಲಿ, MCA ಆಗಿರಲಿ ಅಥವಾ MTech ಆಗಿರಲಿ, ಎಲ್ಲದಕ್ಕೂ ಕೂಡ ಸೀಟ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಯಾಕಂದರೆ ಅವ್ರ ಹತ್ರ ಇರುವಂತಹ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಅವರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ, ಆದರೆ KEಗೆ ಹಸ್ತಾಂತರ ಮಾಡಿದ್ದಾರೆ. ನೀವು ಇಲ್ಲಿಂದ ಅಡ್ಮಿಷನ್ ಮಾಡಿಸ್ಕೊಂಡು ನಮಗೆ ಕೊಡಿ ಅಂತ ಅವರು ಹಸ್ತಾಂತರವನ್ನು ಮಾಡಿದ್ದಾರೆ. ಅದರ ಪ್ರಕಾರ ನೀವು ನೋಡ್ಬೋದು, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಅನ್ಆಡೆಡ್ ಕೋರ್ಸಸ್ ಮತ್ತು ಆಡೆಡ್ ಕಾಲೇಜಸ್. ಅನ್ಆಡೆಡ್ ಕೋರ್ಸಸ್ ಅಂದರೆ ಆಡೆಡ್ ಕಾಲೇಜ್ಗಳಿಗೆ ಕೆಲವೊಂದು ಕೆಲವೊಂದು ಸೀಟ್ಸ್ನ ಕೊಟ್ಟಿದ್ದಾರೆ ಅವರು. ಯಾವ್ಯಾವಪ್ಪ ಅಂದರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್, ಪಿನ್ಯಾ, ಬೆಂಗಳೂರು ಅವರು 30 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಆಕಾಶ್ ಇನ್ಸ್ಟಿಟ್ಯೂಟ್ ನೋಡ್ಬೋದು, GT ಇನ್ಸ್ಟಿಟ್ಯೂಟ್ ನೋಡ್ಬೋದು, ಬಿರ್ಲಾ ಇನ್ಸ್ಟಿಟ್ಯೂಟ್ ಇರ್ಬೋದು. ಈ ರೀತಿ ಇನ್ನೂ ಹಲವಾರು ಕಾಲೇಜುಗಳು ಸರ್ಕಾರಕ್ಕೆ ಅವ್ರ ಹತ್ರ ಇರುವಂತಹ ಸೀಟ್ಗಳನ್ನ ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ ಆಡೆಡ್ ಕಾಲೇಜಸ್ಸು. ಈ ಆಡೆಡ್ ಕಾಲೇಜಸ್ ಟೋಟಲ್ ನಂಬರ್ ಆಫ್ ಸೀಟ್ಸ್ನ 230 ಸೀಟ್ಗಳನ್ನು ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಸತಿ ನಿಮಗೆ ಆಡೆಡ್ ಕಾಲೇಜಲ್ಲಿ ಸೀಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಅಂದರೆ ಈ ಮೇಲ್ಗಡೆ ಇರುವಂತಹ ಕಾಲೇಜ್ಗಳಲ್ಲಿ ಸೀಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಯಾರ್ಯಾರಿಗೆ ಈ ಕಾಲೇಜಸ್ ಬೇಕಾಗಿರುತ್ತೋ ಅವ್ರಿಗೆ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸ್ವಲ್ಪ ಇದನ್ನು ನೋಡ್ಕೊಳ್ರಿ. ಅದಾದಮೇಲೆ ಬರೋದು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. MBAಗೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ತುಂಬ ಕಾಲೇಜಸ್ಗಳಿದ್ದಾವೆ. ಅಲ್ಲಿ ನೋಡಿರಿ, ಡೀಮ್ಡ್ ಯೂನಿವರ್ಸಿಟಿದಲ್ಲಿ 89 ಸೀಟ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಬರುವಂತಹ ಕಾಲೇಜ್ಗಳಿಗೆ 89 ಸೀಟ್ಗಳು ಹೆಚ್ಚಿಗೆ ಆಗಿದೆ. ಆ ಕಾಲೇಜಲ್ಲಿ ಬರುವಂಥವ್ರಿಗೆ ಬೇಕಾದಂಥವ್ರಿಗೆ ಅದು ಈಸಿಯಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಹೌದಾ? ಅದೇ ರೀತಿ ಸುಮಾರು ಕಾಲೇಜ್ದವರು ಸೀಟ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ MBAಗೆ. ನೆಕ್ಸ್ಟು MCAದು ಬರುತ್ತೆ. MCAದು ಬಂದರೆ ನೀವು ಇಲ್ಲಿ ನೋಡ್ಕೋಬೋದು. ಅಗೇನ್ ಬರುತ್ತೆ. MCAದು ಕೂಡ ಈಗ ನೆಕ್ಸ್ಟ್ ಬರುತ್ತೆ ಇದರಲ್ಲಿ. ಓಕೆ, ಇಲ್ಲಿ ಬಂದು ನೋಡಿರಿ, MCAದು ಆಡೆಡ್ ಕಾಲೇಜಸ್ ನೋಡಿರಿ, ಎಷ್ಟು ಆಡೆಡ್ ಕಾಲೇಜಸ್ಸು ಸೀಟ್ಗಳನ್ನು ಸರ್ಕಾರಕ್ಕೆ ಹಸ್ತಾಂತರವನ್ನು ಮಾಡಿದೆ. ಟೋಟಲ್ ಆಗಿ 195 ಸೀಟ್ಗಳು ಹೆಚ್ಚಿಗೆ ಆಗಿದ್ದಾವೆ. ಅಂದರೆ MCAದಲ್ಲಿ 195 ಸೀಟ್ಗಳು ಮತ್ತೆ ಹೆಚ್ಚಿಗೆ ಆಗಿದೆ. ಯಾಕಂದರೆ ಡೀಮ್ಡ್ ಯೂನಿವರ್ಸಿಟಿ ಆಗಿರಲಿ ಅಥವಾ ಆಡೆಡ್ ಕಾಲೇಜಸ್ ಆಗಲಿ ಸೀಟ್ಗಳನ್ನು ಗೌರ್ಮೆಂಟೇ ಕೊಟ್ಟಿದೆ. 195 ಸೀಟ್ಗಳು MCAದಲ್ಲಿ ಆಗಿದೆ. ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಕೂಡ 80 ಸೀಟ್ಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹೌದಾ? ನೋಡಿ, MCA ಮತ್ತು ಬೇರೆ ಬೇರೆ ಕಾಲೇಜಸ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ನೋಡಿ, MCAನು ತುಂಬ ಕೊಟ್ಟಿದ್ದಾರೆ. ಈ ರೀತಿ ಸೀಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ. ಅದು ನಿಮ್ಮ ಲಕ್ ಅಂತ ಇಟ್ಕೊಡ್ರಿ ನೀವು, ಅದು ನಿಮ್ಮ ಲಕ್ಕು. ಹೌದಾ? ಟೋಟಲಾಗಿ ಇದರಲ್ಲಿ ನೋಡಬೇಕಂದ್ರೆ ನೀವು ಟೋಟಲಾಗಿ MBAಗೆ ಎಷ್ಟು ಸೀಟ್ಗಳು ಹೆಚ್ಚಿಗೆ ಆಗಿದ್ದಾವೆ ಅಂತ ನೀವು ನೋಡಬೇಕಂದ್ರೆ ಟೋಟಲಾಗಿ ಇಲ್ಲಿ ತೋರಿಸ್ತೀನಿ ನಾನು. ಇದು ಆಡೆಡ್ ಕಾಲೇಜಿದ್ದು ಟೋಟಲಾಗಿ ಎಷ್ಟು ಸೀಟ್ಗಳಪ್ಪ ಅಂದರೆ 230 ಸೀಟ್ಗಳು ಆಡೆಡ್ ಕಾಲೇಜಸಲ್ಲಿ. ನೆಕ್ಸ್ಟು ಡೀಮ್ಡ್ ಯೂನಿವರ್ಸಿಟೀಸಲ್ಲಿ 89. ಇದು ಟೋಟಲಾಗಿ MBAದಲ್ಲಿ ಜಾಸ್ತಿ ಆಗಿದೆ. ಮತ್ತು ಬೇರೆ ಬೇರೆ ಕಾಲೇಜ್ಗಳು ಕೂಡ ಕೊಟ್ಟಿದ್ದಾವೆ. ಡೀಮ್ಡ್ ಮತ್ತು ಆಡೆಡ್ ಕಾಲೇಜ್ಗಳು ಸೇರಿ ಇಷ್ಟು ಕೊಟ್ಟಿದ್ದಾವೆ, ಮತ್ತು ಬೇರೆ ಬೇರೆ ಕಾಲೇಜ್ಗಳು ಕೂಡ ಕೊಟ್ಟಿದೆ. ಅದೇ ರೀತಿ MCA ನೋಡಬೇಕಂದ್ರೆ MCAಗೆ ಆಡೆಡ್ ಕಾಲೇಜುಗಳಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಅವರು 195 ಸೀಟ್ಗಳನ್ನ ಕೊಟ್ಟಿದ್ದಾರೆ ಆಡೆಡ್ ಕಾಲೇಜಸಲ್ಲಿ. ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿಯಿಂದ 80 ಕಾಲೇಜ್ಗಳನ್ನ ಕೊಟ್ಟಿದ್ದಾರೆ, ಮತ್ತು ಬೇರೆ ಬೇರೆ ಪ್ರೈವೇಟ್ ಕಾಲೇಜ್ಗಳು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಕೊಡ್ರಿ ಇಲ್ಲಿ. ಅಂದರೆ ಈ ಸತಿ ಸೀಟ್ಗಳ ಸಂಖ್ಯೆ ಕೂಡ ಮತ್ತೆ ಹೆಚ್ಚಿಗೆ ಮತ್ತೆ ಜಾಸ್ತಿ ಸೀಟ್ಗಳನ್ನ ಅವರು ಕೊಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ ನಾನು. ಇನ್ನೂ ಏನಾದರೂ ಫರ್ದರ್ ಡೀಟೇಲ್ಸ್ ಏನಾದರೂ ಇತ್ತಂದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಯಾವ್ಯಾವ ಕೆಟಗರಿ ಅಂತ ಸ್ವಲ್ಪ ನೋಡ್ಕೊಡ್ರಿ. ಫಾರ್ ಎಕ್ಸಾಂಪಲ್ MCAಗೆ ನೀವು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಎಷ್ಟು ಸೀಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅಂತ ತಿಳ್ಕೊಬೇಕಂದ್ರೆ ನಿಮ್ಮ ಕೆಟಗರಿಯಲ್ಲಿ ನೋಡ್ರಿ ಒಂದ್ಸರಿ. ಈಗ ನೋಡ್ರಿ, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ 4 ಸೀಟ್ಗಳು ಹೆಚ್ಚಿಗೆ. SPL ಇದ್ದವರಿಗೆ ಯಾವುದೂ ಆಗಿಲ್ಲ. ಹೈದರಾಬಾದ್ ಕರ್ನಾಟಕ ಇದ್ದವರಿಗೆ 38 ಆಗಿದೆ. ರೆಸ್ಟ್ ಆಫ್ ಕರ್ನಾಟಕ ಇದ್ದರೆ 38 ಸೀಟ್ಗಳು. ಟೋಟಲ್ ಆಗಿ 76 ಸೀಟ್ಗಳು ಟೋಟಲ್ ಸೀಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಬಿಟ್ಟು ಟೋಟಲ್ ಆಗಿ 76 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಆಡೆಡ್ ಕಾಲೇಜಸ್ಗಳಲ್ಲಿ 195 ಸೀಟ್ಗಳಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ 10 ಸೀಟ್ಗಳು ಹೆಚ್ಚಿಗೆ, ವಿಚ್ ಇಸ್ ವೆರಿ ಸಿಕ್ಕಾಪಟ್ಟೆ ಖುಷಿ ಪಡುವಂತಹ ಒಂದು ಇದದು. ಅದಾದಮೇಲೆ ನಿಮಗೆ
15 ಸೀಟ್ಗಳು ಹೈದರಾಬಾದ್ ಕರ್ನಾಟಕ, ರೆಸ್ಟ್ ಆಫ್ ಕರ್ನಾಟಕ 170 ಸೀಟ್ಗಳು ಕೊಟ್ಟಿದ್ದಾರೆ. 185 ಟೋಟಲ್ ನಂಬರ್ ಆಫ್ ಸೀಟ್ಸ್ನ 185 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಹೌದಾ? ಸೊ ಈ ರೀತಿ ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ಮಾಕ್ ಅಲಾಟ್ಮೆಂಟ್ ಅಥವಾ ಮಾಕ್ ಕಟ್ ಆಫ್ ಬಿಟ್ಟ ತಕ್ಷಣ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಬೇಗ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ನಾನು ಬೆಳಗ್ಗೆ ಕೂಡ ಹೇಳಿದ್ದೀನಿ. ಸೊ MBA ಫಸ್ಟ್ ಸೆಮಿಸ್ಟರ್ಗೆ ಮೈಸೂರು ಯೂನಿವರ್ಸಿಟಿ ಆಗಿರಲಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರಲಿ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರಲಿ ಅಥವಾ ಮಂಗಳೂರು ಯೂನಿವರ್ಸಿಟಿ ಆಗಿರಲಿ, ಈ 4 ಯೂನಿವರ್ಸಿಟೀಸ್ ಎಲ್ಲ ಕಾಲೇಜಸ್ಗೆ ಸಿಲೆಬಸ್ ಸೇಮ್ ಇರುತ್ತೆ. ನಾವು MBA ಬ್ಯಾಚ್ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬ್ಯಾಚ್ ಕೋರ್ಸ್ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ಡೆಮೋ ಕ್ಲಾಸ್ನ ಬುಕ್ ಮಾಡ್ಕೊಡ್ರಿ. ಫೆಬ್ರವರಿ 1ರಿಂದ ಡೆಮೋ ಕ್ಲಾಸಸ್ ಇರುತ್ತೆ. ಸೊ ಆ ಡೆಮೋ ಕ್ಲಾಸ್ಗೆ ಅಟೆಂಡ್ ಆಗ್ರಿ. ಸೊ ನಿಮಗೇನಾದ್ರು ಇಷ್ಟ ಇದ್ದರೆ ಬ್ಯಾಚ್ ಕೋರ್ಸ್ಗೆ ಬಂದು ಜಾಯ್ನ್ ಆಗ್ರಿ. ಎಲ್ಲ ಎಕ್ಸ್ಪರ್ಟ್ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಿಂದ ಎಕ್ಸ್ಪರ್ಟ್ಸ್ನ ಕರ್ಕೊಂಡ್ಬಂದು ಸೊ ವಿ ಆರ್ ಸ್ಟಾರ್ಟಿಂಗ್ ದ ಬ್ಯಾಚ್ ಕೋರ್ಸ್. ಸೊ ಯಾರು ನೋಡ್ತೀರಾ ಬೇಗ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.